ಯಾರು ಗತಿ ಇಲ್ಲ ನಮಗೆ. ಇದು ಕೂಲಿ ಪಾಡಿ ಮಾಡ್ಕೊಂಡ್ಬಿಟ್ಟು ನಾವು ಹಿಂಗೆ ಒಂದು ದುಡ್ಕೊಂಡು ಹೋಗ್ತಾಯಿದ್ರು. ಈ ಥರ ಆಗೋಗ್ಬಿಟ್ಟಿದೆ. ಇವಾಗ ನಮ್ಗೆ ಯಾರು ಕೇಳೋರಿಲ್ಲ. ಎಲ್ಲೆತ್ತ ಹೋಗೋಣ ಅಂದ್ಬಿಟ್ಟು ನಾವು ಜಮೀರ್ ಅಹಮದ್ ಹತ್ರ ಹೋಗಿ ಮಾತಾಡೋಣ, ಕೃಷ್ಣಪ್ಪ ಅವ್ರ ಹತ್ರ ಮಾತಾಡೋಣ. ನಮ್ಗೆ ಏನೋ ಅಂದ್ರೆ ನಿಮ್ಮ ಅವ್ರ ಕಡೆಯಿಂದ ನಮಗೆ ಸಹಾಯ ಮಾಡಿದ್ರೆ ನಮಗೆಲ್ಲ ಶೋ ಕೊಡ್ತಿದ್ದೆ ಸರ್. ನನಗೆ ಸರಿಯಾಗಿ ಬರಕಿಲ್ಲ ಸರ್. ಎಷ್ಟೊತ್ತಲ್ಲಿ ಬೆಂಕಿ ಆಗಿದ್ದು? ಎಷ್ಟು ಆಟೋಗಳಿದ್ವು ಇಲ್ಲಿ? ಇದು 1 ಗಂಟೆ 40 ನಿಮಿಷಕ್ಕೆ ನನಗೆ ಫೋನ್ ಬಂತು. ನಾನು ಮನೆಯಲ್ಲಿ ಓಡಿ ಬಂದು ನೋಡಿದ್ರೆ 2 ಗಂಟೆ ನೋಡಿದ್ರೆ ಎಲ್ಲ ಪೂರ ಬೆಂಕಿ ಸುಟ್ಟಾಕ್ಬಿಟ್ಟಿದೆ. ಎಷ್ಟು ಆಟೋ ನಿಲ್ತಿತ್ತು ಸರ್ ಡೈಲಿ? ನಾನು ಡೈಲಿ ತಂದು ನಿಲ್ಸೋದು. ನಾನು 100 ಇಂದ 120 ಗಾಡಿ ಇರುತ್ತೆ ಆಟೋ. ಎಲ್ಲವೂ ಸುಟ್ಟೋಗಿದೆ. ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಹೆಂಗ್ ಬೆಂಕಿ ಬಿತ್ತು? ಹಿಂಗಡೆ ಬಂದಿರೋ ಸರ್ ಗಾಡಿ. ಅದು ಅಲ್ಲ, ಬೆಂಕಿ ಹೆಂಗ್ ಬಿತ್ತಂತ ಗೊತ್ತಾಯ್ತಾ? ಅದು ಗೊತ್ತಿಲ್ಲ. ಬೆಂಕಿ ಹೆಂಗ್ ಬಂದಿದ್ದು ಗೊತ್ತಿಲ್ಲ. ಅದು ಅಲ್ಲಿ ಪಕ್ಕ ಇದೆ, ಪ್ಲಾಸ್ಟಿಕ್ ಪಕ್ಕ ಇದೆ. ಆ ಕಡೆಯಿಂದ ಬಂದಿರೋದು ಬೆಂಕಿ. ಅದು ಈ ಕಡೆಯಿಂದ ಬಂದ್ರೆ ಟೋಟಲ್ 0 ಆಗಿಬಿಡ್ತಾ ಇತ್ತು. ಹಿಂಗಡೆಯಿಂದ ಬಂದಿರೋದು ಬೆಂಕಿ. ಅದು ಯಾರು ಕೇಳೋರಿಲ್ಲ ಸರ್ ನಮ್ಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್, ನಾನು ಬೀದಿ ವ್ಯಾಪಾರ, ಪಾತ್ರೆ ವ್ಯಾಪಾರ ಮಾಡೋನು. ಸಾಲ ಸೂಲ ಮಾಡಿ ನಾನು ಬಂಡವಾಳ ಹಾಕಿದ್ದೀನಿ. 50,000 ರೂಪಾಯಿ ಬಂಡವಾಳ ಇದೆ. ಒಂದು 20,000 ರೂಪಾಯಿ ಗಾಡಿ ಇದೆ ಸರ್. 70,000 ರೂಪಾಯಿ ಸಾಲ ಸೂಲ ಮಾಡಿ ಹಾಕಿದ್ದೀನಿ. ಇದಕ್ಕೇನಾದರೂ ನೀವು ನಿಮ್ಮ ಕಡೆಯಿಂದ, ನಮ್ಮ MLA ಕಡೆಯಿಂದ ಏನಾದರೂ ಸಹಾಯ ಇದ್ರೆ. ಹೌದು ಸರ್. ಯಾಕಂದ್ರೆ ಬೆಳಗ್ಗೆ ಹೊತ್ತು ಜೋಡ್ಸಕ್ಕಾಗಲ್ಲ, ಸಾಯಂಕಾಲ ಹೊತ್ತು ಎತ್ತಿಕ್ಕಾಗಲ್ಲ ಅಂತ ಮನೆ ಬೇರೆ ಚಿಕ್ಕದಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಬಂದು ಹಾಕೋದು. ನಾವು 3 ವರ್ಷದಿಂದ ನಾವು ಹಾಕ್ತಾ ಇದ್ದೀವಿ. ಒಂಚೂರು ಏನು ನಮಗೆ ಇದು ಕಾಣಿಸಿಲ್ಲ, ವ್ಯತ್ಯಾಸ ಕಾಣಿಸಿಲ್ಲ, ತೊಂದರೆನೂ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಹಾಕ್ತಾಯಿದ್ರು ನಾವು ಗಾಡಿ. ನನ್ನ ರಾತ್ರಿ ಇದ್ದಕ್ಕಿದ್ದೆ 2 ಗಂಟೆಗೆ ನನಗೂ ಫೋನ್ ಬಂತು ಸರ್, ಈ ಥರ ಬೆಂಕಿ ಹಟ್ಕೊಬಿಟ್ಟಿದೆ ಅಂತ. ಬಂದು ನೋಡಿದ ತಕ್ಷಣ ಫುಲ್ ನನ್ನ ಗಾಡಿ ಎಲ್ಲ ಇದಾಗ್ಬಿಟ್ಟಿದೆ ಸರ್. ಸರ್, ಯಾರ್ದು ಇದು ಜಾಗ? ಯಾರು ನೀವು ಯಾವ ಥರ ನಿಲ್ಲಿಸ್ತಾ ಇದ್ರಿ ಆಟೋ ಇಲ್ಲಿ? ಸರ್, ಈ ಜಾಗ ಯಾರ್ದು ಗೊತ್ತಿಲ್ಲ ಸರ್. ಇಲ್ಲಿ ಒಬ್ಬರು ಇನ್ಚಾರ್ಜ್ ಅಂತ ಇದ್ದಾರೆ. ಅವ್ರು ಯಾರೋ ಹೆಸರು ಅವ್ರದ್ದು ಗೊತ್ತಿಲ್ಲ ನನಗೆ. ಆಮೇಲೆ ಬಂದು ಅವರು ಇಲ್ಲೇ ನೋಡ್ಕೊಂಡಿರೋದು. ಅವರು ನಮ್ಗೆ ಏನು ಒಂಚೂರು ತೊಂದರೆ ಇರಲಿಲ್ಲ ಸರ್. ಇಲ್ಲಿ ಗಾಡಿ ಅವ್ರಿಗೇನಾದ್ರು ಆದ್ರೆ ಯಾವ್ದು ಒಂದು ತಿಂಗಳಿಗೆ ಇಷ್ಟ ಫೀಸ್ ತಗೊಂಡು ಗಾಡಿ ಡೈಲಿ 30 ರೂಪಾಯಿ ತಗೋತಾ ಇದ್ರು ಸರ್ ಅವರು. ನಮ್ಗೆ 30 ರೂಪಾಯಿ ಹೆಚ್ಚಿಗೆ ಇಲ್ಲ. ನಮ್ಮ ಐಟಮ್ ಸೇಫ್ಟಿ ಆಗಿ ಇರ್ತಿತ್ತು. ಅದಕ್ಕೋಸ್ಕರ ನಾವು 30 ರೂಪಾಯಿ ಮುಖ ನೋಡಿಲ್ಲ. ನಮ್ಮ ಮನೆ ಹತ್ರ ಬೀದಿಗಳು ಚಿಕ್ಕದಿರುತ್ತೆ, ಅಲ್ಲಿ ಗಾಡಿಗಳು ನಿಲ್ಸಕ್ಕಾಗಲ್ಲ, ಕಳ್ಳರುಗಳು ಜಾಸ್ತಿ. ಅದಕ್ಕೋಸ್ಕರ ಈ ಥರ ನಾವು ಶೆಡ್ಗೆ ತಗೊಂಡು ಬಂದು ಇದಾಗ್ತಾ ಇದ್ದೀವಿ ಸರ್. ಈ ಥರ ಅನಾಹುತ ಆಗಿದೆ ಸರ್. ಈ ಅನಾಹುತಕ್ಕೆ ಏನಾದರೂ ಪರಿಹಾರ ಇಸ್ಕೊಳ್ಬೇಕು ಸರ್. ಒಂದು ವ್ಯಾಪಾರ ಗಾಡಿ ಸರ್. ಫಸ್ಟ್ ಲೋನ್ ತಗೊಂಡಿದ್ದೀನಿ, ಒಂದು ಲೋನು ಕಟ್ಟಿಲ್ಲ. ವ್ಯಾಪಾರ ಎಲ್ಲ ಐಟಮ್ ಎಲ್ಲ ಅದರಲ್ಲಿನೇ ಐತೆ. ಎಲ್ಲ ಹೋಗ್ಬಿಟ್ಟಿದೆ ಸರ್. ಏನನ್ನ ಸಹಾಯ ಮಾಡಿ. ಎಲ್ಲ ಹೋಗ್ಬಿಟ್ಟೆ, ಏನಿಲ್ಲ ಐಟಮಲ್ಲಿ. ಗಾಡಿನೂ ಇಲ್ಲ, ಐಟಮೂ ಇಲ್ಲ ಸರ್. ಯಾರು ಸಚಿವರು ಶಾಸಕರು ಬಂದು ನೋಡ್ಬೇಕಾಗಿದೆ MLA ಸರ್ ಬಂದು ನೋಡ್ಬಿಟ್ಟು ಏನೇನ ಸಹಾಯನ ಮಾಡ್ಲಿ ಸರ್. ಸಾದಿಕ್ ಪಾಷಾ ಬೀದಿ ವ್ಯಾಪಾರ ಮಾಡೋದು ಸರ್.